ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೇನು IPL ಸ್ಟಾರ್ಟ್ ಆಗ್ತಾ ಇದೆ. KKR ವಿರುದ್ಧ RCB ಮೊದಲ ಪಂದ್ಯ ಆಡುತ್ತೆ. ಇದಕ್ಕೋಸ್ಕರ RCB ಈಗಾಗಲೇ ಪ್ರಾಕ್ಟೀಸ್ ಮಾಡ್ತಾ ಇದೆ. ಇವತ್ತು ನಡೆದ ಪ್ರಾಕ್ಟೀಸ್ ಪಂದ್ಯದಲ್ಲಿ ರಜತ್ ಪಟಿದಾರ್, ಭುವನೇಶ್ವರ್ ಕುಮಾರ್ ಅವರು ಸಿಡಿಲಬ್ಬರದ ಪ್ರದರ್ಶನ ನೀಡಿದ್ದಾರೆ. ಹೇಗೆ ಆಡಿದ್ರು ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಶೆಫರ್ಡ್ ಅವರು ಇವತ್ತಿನ ಪ್ರಾಕ್ಟೀಸ್ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಹಾಗೂ ರಜತ್ ಪಟಿದಾರ್ ಅವರು ಕೂಡ ಒಳ್ಳೆ ಲಯದಲ್ಲಿ ಕಾಣಿಸ್ಕೊಂಡ್ರು. ಸ್ಪಿನ್ ಬೌಲಿಂಗ್ ಗೆ ಇವತ್ತಿನ ಪ್ರಾಕ್ಟೀಸ್ ಪಂದ್ಯದಲ್ಲಿ ರಜತ್ ಪಟಿದಾರ್ ಅವರು ಅದ್ಭುತವಾಗಿ ಆಡಿದ್ರು ಹಾಗೂ ಭುವನೇಶ್ವರ್ ಕುಮಾರ್ ಅವರು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಪ್ರಾಕ್ಟೀಸ್ ಪಂದ್ಯದಲ್ಲಿ RCB ಒಳ್ಳೆ ಲಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಕಾದು ನೋಡಬೇಕು KKR ವಿರುದ್ಧ ಮೊದಲ ಪಂದ್ಯದಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ RCB ಅಂತ. ಹಾಗೂ ವಿರಾಟ್ ಕೊಹ್ಲಿ ಅವರು ಕೂಡ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರು ಇವತ್ತಿನ ಪ್ರಾಕ್ಟೀಸ್ ಪಂದ್ಯದಲ್ಲಿ. RCB ಒಳ್ಳೆ ಚೆನ್ನಾಗಿ ಆಡ್ತಾ ಇದೆ ಅಂತಾನೆ ಹೇಳ್ತೇನೆ. ಇದು RCB ಯ ಪ್ರಾಕ್ಟೀಸ್ ಪಂದ್ಯದ ಹೈಲೈಟ್ಸ್ ಆಗಿತ್ತು. ಹಾಗೂ KKR ವಿರುದ್ಧ RCB ಯ ಪ್ಲೇಯಿಂಗ್ 11 ಈ ರೀತಿ ಇರುತ್ತೆ ನೋಡಿ. ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಹಾಗೂ ಎರಡನೇ ಸ್ಲಾಟ್ ನಲ್ಲಿ ನಾಯಕ ರಜತ್ ಪಟಿದಾರ್ ಅವರು ಆಡ್ತಾರೆ. ಇನ್ನು ಮೂರನೇ ಸ್ಲಾಟ್ ನಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಆಡಿದ್ರೆ, ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಅವರು ಆಡ್ತಾರೆ. ಹಾಗೂ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಡಿದ್ರೆ, ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಆಡ್ತಾರೆ. ಹಾಗೂ ಏಳನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡ್ತಾರೆ. ಎಂಟನೇ ಸ್ಲಾಟ್ ನಲ್ಲಿ ಜೋಶ್ ಹೇಜಲ್ವುಡ್ ಅವರು ಆಡಿದ್ರೆ, ಒಂಬತ್ತನೇ ಸ್ಲಾಟ್ ನಲ್ಲಿ ಶ್ರೇಯಸ್ ಶರ್ಮಾ ಅವರು ಆಡ್ತಾರೆ. ಹತ್ತನೇ ಸ್ಲಾಟ್ ನಲ್ಲಿ ಯಶ್ ದಯಾಳ್ ಅವರು ಆಡಿದ್ರೆ, 11ನೇ ಸ್ಲಾಟ್ ನಲ್ಲಿ ಸ್ವಪ್ನಿಲ್ ಸಿಂಗ್ ಅವರು ಆಡ್ತಾರೆ. RCB 11 ಬಲಿಷ್ಠವಾಗಿದೆ ಅಂತಾನೆ ಹೇಳ್ಬಹುದು. RCB 11 ನಲ್ಲಿ ಬಲಿಷ್ಠವಾಗಿರುವುದು ಅಂತ ಹೇಳಿದ್ರೆ ಫಿಲಿಪ್ ಸಾಲ್ಟ್ ಅವರು ಸೂಪರ್ ಆಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ. ಇನ್ನು ರಜತ್ ಪಟಿದಾರ್ ಅವರು ಕೂಡ ಕ್ರೇಜಿಯಾಗಿ ಆಡ್ತಾರೆ. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ. ಓವರ್ ಆಲ್ ಹೇಳ್ಬೇಕಂತ ಹೇಳಿದ್ರೆ RCB 11 ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬಹುದು. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.